ಹನುಮಂತ ಅವರನ್ನ ಮನೆಯಲ್ಲಿ ಎಲ್ಲರೂ ಕೂಡ ಕಾಲೆಳೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದರೆ ಹನುಮಂತ ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವರು ವಾರಾಂತ್ಯದಲ್ಲಿ ಬಂದು ಹಲವಾರು ಜನಕ್ಕೆ ಕ್ಲಾಸನ್ನು ತಗೊಂಡ್ರು. ನಂತರ ಹನುಮಂತ ಅವರ ಸೈಡ್ ಹೋಗ್ಬಿಟ್ಟು ಹನುಮಂತಂಗೆ ಸ್ವಲ್ಪ ಕಾಲೆಳೆಯೋ ಕೆಲಸವನ್ನು ಮಾಡಿದ್ರು ಹಾಗೂ ಪರ್ಸನಲ್ ಜೀವನದ ಬಗ್ಗೆನೂ ಕೂಡ ಮಾತನಾಡಿಸಿದ್ರು. ಸೊ ಹನುಮಂತ ಅವರು ತನ್ನ ಹುಡುಗಿಯ ಬಗ್ಗೆ ಗೌತಮಿ ಅವರ ಬಳಿ ಹೇಳ್ಕೋತಾ ಇದ್ರು, ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ಅದಕ್ಕೆ ಸುದೀಪ್ ಅವರು ಒಂದು ವಿಚಾರನ ಹೇಳಬೇಕಂದ್ರೆ ಅದನ್ನು ಫುಲ್ಲಾಗಿ ಮುಗಿಸ್ಬೇಕಲ್ವಾ ಹನುಮಂತ ಅವರೇ, ಬನ್ನಿ ಅಂತ ಹೇಳಿ ಕರೆದಿದ್ರು. ಸೊ ಅದರಂತೆ ಒಂದು ಬೋರ್ಡನ್ನು ತಂದು ಇಟ್ಟಿದ್ರು. ಸೊ ಹನುಮಂತ ಅವರ ಮಾಮ ಆದಂತಹ ಸುರೇಶ್ ಅವರ ಅಂದರೆ ಗೋಲ್ಡ್ ಸುರೇಶ್ ಅವರನ್ನ ಕರೆಸ್ಬಿಟ್ಟು ಹನುಮಂತ ಅವರು ಸ್ವತಃ ಅವರ ಹುಡುಗಿ ಬಗ್ಗೆ ಗೌತಮಿ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಅವರು ಯಾವ ರೀತಿ ಅವರನ್ನ ವರ್ಣಿಸ್ತಾರೋ ಅದನ್ನ ನೀವು ಚಿತ್ರವನ್ನ ಬಿಡಿಸಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಗೋಲ್ಡ್ ಸುರೇಶ್ ಅವರು ಮಂಗನ್ ತರ ಚಿತ್ರನ ಬಿಡಿಸ್ತಾರೆ. ಸೊ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಂತರ ಗೌತಮಿ ಅವರನ್ನ ಕರೆದು ಬಿಟ್ಟು ಹನುಮಂತ ಅವರ ಬಳಿ ಹೇಳ್ತಾರೆ, ಸೊ ನಿಮ್ಮ ಹುಡುಗಿ ಯಾವ ತರ ಇದ್ದಾರೆ ಅಂತ ಹೇಳಿ ನಿಮ್ಮ ಗೌತಮಿ ಅವರಿಗೆ ಹೇಳಬೇಕು, ಗೌತಮಿ ಅಕ್ಕ ಅವರಿಗೆ, ಅವರು ಅದರಂತೆ ಚಿತ್ರಗಳನ್ನ ಬಿಡಿಸ್ತಾರೆ ಅಂತ ಹೇಳಿ. ಸೊ ಅದರಂತೆ ಹನುಮಂತ ಅವರು ಹೇಳ್ತಿದ್ರು, ನನ್ನ ತರ ಕಣ್ಣಿದೆ, ನನ್ನ ತರ ಮೂಗಿದೆ ಅಂತ ಹೇಳಿ. ಸೊ ಅದರಂತೆ ಗೌತಮಿ ಅವರು ಒಂದು ಸ್ಪಷ್ಟವಾದ ಸೂಪರ್ ಆಗಿರೋ ಒಂದು ಚಿತ್ರವನ್ನು ಬಿಡಿಸಿದ್ರು. ಸೊ ಎಲ್ಲರೂ ಕೂಡ ಹಲವಾರು ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ರು ಹನುಮಂತ ಅವರ ಹುಡುಗಿ ಯಾರು ಅಂತ ಹೇಳಿ. ಬಟ್ ಈಗ ಹನುಮಂತ ಅವರ ಜೊತೆಗಿರುವಂತಹ ಒಂದು ಹುಡುಗಿಯ ಫೋಟೋ ವೈರಲ್ ಆಗಿದೆ. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದು ಹನುಮಂತ ಅವರ ಹುಡುಗಿನೇ ಅಂತ ಹೇಳಿ. ಯಾಕಂತ ಹೇಳಿದರೆ ಈ ಹುಡುಗಿಗೂ ಹಾಗೂ ಗೌತಮಿ ಅವರು ಬಿಡಿಸಿದಂತಹ ಚಿತ್ರಕ್ಕೂ ಮ್ಯಾಚಿಂಗ್ ಆಗ್ತಾ ಇದೆ ಅಂತ ಹೇಳಿ ಹಲವಾರು ಜನ ಇದನ್ನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಸೊ ಈ ಫೋಟೋದಲ್ಲಿ ಕಾಣಿಸ್ತಿರುವಂತಹ ಹುಡುಗಿನೂ ಕೂಡ ನಾವೆಲ್ಲೂ ಕೂಡ ಯಾವ ಸೆಲೆಬ್ರಿಟಿ ಅಂತಾನೂ ಕೂಡ ನೋಡಿರಲಿಲ್ಲ. ಹನುಮಂತ ಅವರು ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಇದು. ಯಾವುದೇ ರೀತಿಯಾದಂತಹ ದೊಡ್ಡ ಸೆಲೆಬ್ರಿಟಿ ಆದಮೇಲೆ ತೆಗೆದಿರುವಂತಹ ಫೋಟೋ ಅಲ್ಲ. ಸೊ ಆ ಥರ ಏನಾದರೂ ತೆಗೆದಿದ್ದರೆ ನಾವು ಇದನ್ನ ಡೌಟ್ ಪಡ್ಬೋದಿತ್ತು. ಬಟ್ ಇದು ತುಂಬ ಹಳೆಯ ಫೋಟೋ ಆಗಿರೋದ್ರಿಂದ ಹನುಮಂತ ಅವರ ಗೆಳತಿ ಇವರೇ ಇರ್ಬೋದೇನೋ ಅಂತ ಹೇಳಿ ಈಗ ಎಲ್ಲರೂ ಕೂಡ ಡೌಟ್ ಪಡ್ತಾ ಇದ್ದಾರೆ. ಅದರಂತೆ ನೀವು ಏನು ಫೋಟೋ ನೋಡ್ತಿದ್ದೀರಾ, ಇವರು ಹನುಮಂತ ಅವರ ಹುಡುಗಿ ಅಂತ ಹೇಳಲಾಗ್ತಿದೆ. ಸೊ ಇವರ ಹೆಸರು ಏನಂತನೂ ಕೂಡ ಹನುಮಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಅವರು ಯಾವ ರೀತಿ ಇದ್ದಾರೆ ಅಂತ ಮಾತ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಅದನ್ನು ಕೂಡ ಕಾಮಿಡಿ ರೀತಿಯಲ್ಲಿ ಕೊಟ್ಟಿದ್ರು. ಸೊ ಹನುಮಂತ ಅವರಿಗೆ ನಿಜವಾಗ್ಲೂ ಹುಡುಗಿ ಇದ್ದಾರಾ, ಲವ್ವರ್ ಇದ್ದಾರಾ ಅಂತ ಹೇಳಿ ಎಲ್ಲೂ ಕೂಡ ಸ್ಪಷ್ಟನೆ ಇಲ್ಲ. ಜಸ್ಟ್ ಕಾಮಿಡಿಗೋಸ್ಕರನೂ ಹೇಳ್ತಿರ್ಬೋದು. ಅದನ್ನು ಬಿಟ್ಟರೆ ಹನುಮಂತ ಅವರು ಮನೆಯಲ್ಲಿ ತನ್ನ ಹುಡುಗಿಗೋಸ್ಕರ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಅದರಂತೆ ಅವನ ಮದುವೆನೂ ಕೂಡ ಇತ್ತೀಚೆಗೆ ಇದೆ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಅವರ ಊರಿಗೆ ಹೋಗಿ ಕೇಳಿದಾಗಲೂ ಕೂಡ ಹೇಳಿದ್ರು, ಅವನೊಂದು ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾ ಇದ್ದಾನೆ, ಅದಕ್ಕೆ ದುಡ್ಡನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ. ಬಟ್ ಅದರಂತೆ ಅವರ ಹುಡುಗಿ ಬಗ್ಗೆ ಯಾವ ಯೂಟ್ಯೂಬರ್ಸ್ಗಳನ್ನು ಕೂಡ ಕೇಳಿಲ್ಲ. ಸೊ ಅದರ ಬಗ್ಗೆ ಅವರ ತಂದೆ ತಾಯಿ ಆಗಿರ್ಬೋದು ಅಥವಾ ಹನುಮಂತ ಆಗಿರ್ಬೋದು ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಜಸ್ಟ್ ಒಂದು ಕಾಂಟೆಂಟ್ ಅಂತೆ ನನ್ನ ಹುಡುಗಿ ಇದ್ದಾಳೆ ಅಂತ ಹೇಳಿ ಹನುಮಂತ ಅವರು ಹೇಳಿದ್ದಾರೆ. ಸೊ ತನ್ನ ಪ್ರೈವೇಟನ್ನು ಎಲ್ಲೂ ಕೂಡ ಬಿಟ್ಕೊಡದೇ ಇರುವಂಥ ಹನುಮಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮನೆಯಲ್ಲಿ ಆಟ ಆಡಿಕೊಂಡು ಸೂಪರ್ ಆಗಿದ್ದಾನೆ. ಅದರಂತೆ ಹನುಮಂತನ ಹುಡುಗಿ ಇವರೇ ಆಗಿದ್ರೆ ಇವರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಯಾಕಂತ ಹೇಳಿದ್ರೆ ಹನುಮಂತನಂತ ಹುಡುಗನನ್ನು ಪಡೆಯಲಿಕ್ಕೆ ಇವರು ಕೂಡ ಪುಣ್ಯ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಒಬ್ಬ ಮುಗ್ಧ ಹುಡುಗ ಎಲ್ಲೇ ಹೋದ್ರೂ ನಾನು ಜೀವನ ನಡೆಸ್ತೀನಿ ಅನ್ನೋದಕ್ಕೆ ಇವನೊಂದು ಒಳ್ಳೆಯ ಉದಾಹರಣೆ ಅಂತಲೇ ಹೇಳ್ಬೋದು. ಈ ಥರ ಹುಡುಗ ಸಿಕ್ಕಿರೋದು ಇವರ ಪುಣ್ಯ ಅಂತಲೂ ಕೂಡ ಹೇಳ್ಬೋದು. ಹನುಮಂತನ ಬಗ್ಗೆ ಯಾರಿಗಾರು ಎಕ್ಸ್ಟ್ರಾ ಅಪ್ಡೇಟ್ಗಳು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.